ಇನ್ನ ಬಳ್ಳಾರಿ ರಾಜಕೀಯದಲ್ಲಿ ಯಾವ ರೀತಿ ರಣರಂಗ ಸೃಷ್ಟಿಯಾಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ನಾರಾ ಭರತ್ ರೆಡ್ಡಿ ಮಾತುಗಳು, ಮತ್ತೊಂದ್ ಕಡೆ ಅದಕ್ಕೆ ಜನಾರ್ದನ್ ರೆಡ್ಡಿ ಕೌಂಟರ್ಗಳು. ಈ ಮಧ್ಯೆ ಕಾರ್ಯಕರ್ತರಲ್ಲಿ ಒಂದು ರೀತಿ ರೋಷಾವೇಶ, ಗೊಂದಲ ಎಲ್ಲವೂ ಕೂಡ ನಿನ್ನೆಯಿಂದ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯಲ್ಲಿ ಈ ರೀತಿಯ ರಣರಣ ರಾಜಕೀಯ. ಫೈರ್ ಮಾಡಿದ್ದೇ ಭರತ್ ರೆಡ್ಡಿ ಗನ್ಮ್ಯಾನ್. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಖಾಸಗಿ ಗನ್ಮ್ಯಾನ್ಗಳೇ ಇಲ್ಲ. ರೆಡ್ಡಿ ಆರೋಪಕ್ಕೆ ಶಾಸಕ ಭರತ್ ರೆಡ್ಡಿ ತಿರುಗೇಟು. ನನ್ನ ಬಳಿ ಇರೋದು ಇಬ್ಬರು ಸರ್ಕಾರಿ ಗನ್ಮ್ಯಾನ್ಗಳು. ಜನಾರ್ದನ್ ರೆಡ್ಡಿ ಹೇಳೋದೆಲ್ಲವೂ ಬರೀ ಸುಳ್ಳು ಅಂತ ಭರತ್ ರೆಡ್ಡಿ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ತನಿಖೆ ನಂತರ ಎಲ್ಲವೂ ಕೂಡ ಹೊರಬರುತ್ತೆ ಅಂತ ಭರತ್ ರೆಡ್ಡಿ ಹೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆಗಿ ನಾನು ಕಾರಲ್ಲಿ ಲ್ಯಾಂಡ್ ಆಗೋ ಟೈಮ್ನಲ್ಲಿ ಮನೆ ಹತ್ರ ಇನ್ನು ಜಸ್ಟ್ ಬಂದು ಕಾರ್ ಸ್ಟಾಪ್ ಮಾಡಿದ್ದೀನಿ, ಕಾರ್ ಇಳಿದಿದ್ದೇನೆ. ಕೂಗ್ತಾ ಇದ್ರು ಜನಾರ್ದನ್ ರೆಡ್ಡಿ ಬಂದ ಅಂತ ಹೇಳಿ. ನಮ್ಮವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಜನಾರ್ದನ್ ರೆಡ್ಡಿ ಅಂತ ನಮ್ಮವರೇ ಅಂದ್ರೆ ಸಾರ್ ಬಂದ್ರು ಅಂತ ಹೇಳಿ ಅಂತ ಇದ್ದಾರೆ ಅಂತ ಹೇಳಿ. ಅಷ್ಟೊಂದರೊಳಗಡೆ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಅದೇ ಆ ಫೈರಿಂಗ್ ಸಂಬಂಧಪಟ್ಟ ಬುಲೆಟ್ ಇನ್ನ 2-3 ಬುಲೆಟ್ ನಮ್ಮವ್ರಿಗೆ ಸಿಕ್ಕಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೇ ಬುಲೆಟ್ ಇದು ನನ್ನ ಕೈಗೆ ಸಿಕ್ಕಿರುವಂತದ್ದು. ಈ ಬುಲೆಟ್ ನನ್ನ ಕೈಗೆ ಸಿಕ್ಕಿರುವಂತದ್ದು. ನೋಡಿಮ್ಮ, ಈ ಕೈಲಾಗದಿರುವಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನನಗೆ ಸಿದ್ದರಾಮಯ್ಯ ಮೇಲೆ ಬಹಳ ನಂಬಿಕೆ ಇದೆ. ರಾಜಕೀಯವಾಗಿ ಅವರು ನಮ್ಮ ಮೇಲೆ ಹೋರಾಟ ಮಾಡಿ ನಾರಾ ಭರತ್ ರೆಡ್ಡಿ, ಸೋಮಣ್ಣ ರೆಡ್ಡಿ ಅಂತ ಹೇಡಿಗಳು, ಈ ಕ್ರಿಮಿನಲ್ಸ್ ಬಳ್ಳಾರಿಯಲ್ಲಿ 25 ವರ್ಷಗಳ ಹಿಂದೆ ಈ ಕ್ರಿಮಿನಲ್ಗಳಿಂದ ಬಳ್ಳಾರಿ ನಗರವನ್ನು ಮುಕ್ತಿ ಮಾಡಿದ್ದವರು ನಾವು. ದುರದೃಷ್ಟ ಅಂತಂದ್ರೆ ನಮ್ಮಲ್ಲಿ ಆಗಿರುವಂತಹ ಕೆಲವೊಂದು ವ್ಯತ್ಯಾಸಗಳಿಂದ ಇವತ್ತು ಈ ಕ್ರಿಮಿನಲ್ ಎಂಎಲ್ಎಗಳಾಗಿ ಗೆದ್ದು ಇವತ್ತು ಮನೆಗೆ ಬಂದು ದಾಳಿ ಮಾಡ್ತಾರೆ ಅಂತಂದ್ರೆ ಇವತ್ತು ಈ ಕಾಂಗ್ರೆಸ್ ನೇತೃತ್ವದ ಈ ಸರ್ಕಾರದಲ್ಲಿ ಇವತ್ತು ಏನಾದ್ರೂ ಆಡಳಿತ ಅನ್ನುವಂಥದ್ದು ಎಷ್ಟು ವೈಫಲ್ಯ ಆಗಿದೆ. ಇವತ್ತು ನನ್ನಂತ ಒಂದು ಜೀವಕ್ಕೆ ಇವತ್ತು ಗ್ಯಾರಂಟಿ ಇಲ್ಲ ಅಂತಂದ್ರೆ, ಮಾಜಿ ಸಚಿವರಾಗಿ ಒಬ್ಬ ಪ್ರೆಸಿಡೆಂಟ್ ಶಾಸಕರಾಗಿದ್ದು ನನ್ನ ಮನೆಗೆ ಇವತ್ತು ಭದ್ರತೆ ಇಲ್ಲ, ನನಗೆ ಭದ್ರತೆ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರು ಇವತ್ತು ನೋಡಿ, ಬಳ್ಳಾರಿಯಲ್ಲಿ ಎಸ್ಪಿ ಶೋಭಾರಾಣಿ ಅವರು ಈ ಬಳ್ಳಾರಿನ ನಾನು ತಡ್ಕೊಳಕ್ ಆಗಲ್ಲ. ದಿನ ಬೆಳಿಗ್ಗೆ ಎಲ್ಲಾ ವಾರ್ಡ್ಗಳಲ್ಲಿ ಮಟ್ಕ, ಜೂಜಾಟ, ಗಾಂಜಾ, ಕ್ರಿಮಿನಲ್ಸ್. ಭರತ್ ರೆಡ್ಡಿ ಅವರೇ, ಇದು ಎಷ್ಟು ದುಃಖ ತರಿಸ್ತಾ ಇದೆ ಈ ವಿಚಾರ ನಿಮಗೆ? ನೋಡಿ, ಇದು ಕ್ರೂರ ರಾಜಕಾರಣಕ್ಕೆ ಬಳ್ಳಾರಿಯಲ್ಲಿ ಅವ್ರು ತೋರಿಸಿದಂತ ನಿದರ್ಶನ. ರಾಕ್ಷಸ ಗುಣಗಳು ಅವರಲ್ಲಿ ಇದೆ ಅಂತೇಳಿ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಜನ ನಂಬ್ತಿರ್ಲಿಲ್ಲ. ಇವತ್ತು ಅದು ಸಾಬೀತಾಗಿದೆ. ಒಂದು ಸಣ್ಣ ಯುವಕನ್ನ ಅವ್ರ ರಾಜಕೀಯ ಲಾಭಕ್ಕೋಸ್ಕರ ಇವತ್ತು ಕೊಂದಿದ್ದಾರೆ ಅಂತ. ಅವ್ರಿಗೆ ಶಿಕ್ಷೆ ಆಗುತ್ತೆ, ದೇವ್ರ ಅವ್ರಿಗೆ ಶಿಕ್ಷೆ ಮಾಡೇ ಮಾಡ್ತಾನೆ. ಈಗ ಇವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಕರೆದು ಒಂದು ಮೊಬೈಲ್ ವಿಡಿಯೋವನ್ನ ರಿಲೀಸ್ ಮಾಡಿದ್ರು. ಅಲ್ಲಿರುವಂತಹ ಇಬ್ಬರು ಗನ್ಮನ್ಗಳೇನು ಮಿಸ್ಫೈರ್ ಮಾಡಿದ್ದಾರೆ, ಅವರು ನಿಮ್ಮದೇ ಖಾಸಗಿ ಗನ್ಮನ್ಗಳು ಅಂತ ಹೇಳಿ ಅವರು ಆರೋಪ ಮಾಡಿದ್ದಾರೆ. ನನಗಿಬ್ಬರು ಗವರ್ಮೆಂಟ್ ಗನ್ಮ್ಯಾನ್ ಬಿಟ್ಟು ಯಾರು ಖಾಸಗಿ ಗನ್ಮ್ಯಾನ್ಗಳು ಇಲ್ಲ. ಫಸ್ಟ್ ಕ್ಲಾರಿಫಿಕೇಶನ್. ಮಿಕ್ಕಿದ ಅವನು ಹೇಳೋದೆಲ್ಲ ಸುಳ್ಳು. ಒಂದೇ ಕಡೆ ನೀವು ನೋಡಿ, ತನಿಖೆ ಈಗ ಪೊಲೀಸರು ನಮ್ಮನ್ನ ಮಾಡ್ತಿದ್ದಾರೆ. ಪೊಲೀಸರು ತನಿಖೆ ಮಾಡಿದ ಮೇಲೆ ತಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ. ಅವನೇನು ಸುಳ್ಳು ಹೇಳಿದಾನ ಅಂತೇಳಿ ಅವನ್ನ ಹೇಳಿದ್ನೆಲ್ಲ ನಿಜ ಅನ್ಕೊಂಡ್ರೆ ತಪ್ಪಾಗುತ್ತೆ. ದಯಮಾಡಿ ಆ ಹುಡುಗನಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಿಮ್ಮ ಮಾಧ್ಯಮದವ್ರ ದೊಡ್ಡ ಕೊಡುಗೆ ಇರುತ್ತೆ. ನೀವೆಲ್ಲ ಸಹಕಾರ ಮಾಡಬೇಕು. ಅಂದ್ರೆ ನಿಮ್ಮ ಹತ್ರ ಖಾಸಗಿ ಗನ್ಮನ್ಗಳು ಇರಲಿಲ್ಲ? ನನ್ನ ಹತ್ರ ಖಾಸಗಿ ಗನ್ಮ್ಯಾನ್ ಯಾರಿಲ್ಲ. ನನ್ನ ಹತ್ರ ಇರೋದು 2 ಗವರ್ಮೆಂಟ್ ಗನ್ಮ್ಯಾನ್ ಅಷ್ಟೇ. ಮತ್ತೆ ಹಾಗಾದ್ರೆ ಅವರು ಯಾರು ಅಂತ ನಿಮಗೆ ಗೊತ್ತಿದ್ಯಾ? ಈಗ 5 ಗನ್ಗಳನ್ನ ಕೂಡ ಸೀಸ್ ಮಾಡಿದ್ರಂತೆ ಪೊಲೀಸರು. ತನಿಖೆ ಬಗ್ಗೆ ಏನಾದ್ರು ಮಾಹಿತಿಯನ್ನು ಪಡ್ಕೊಂಡಿದ್ರೆ? ನಾನು ನಿನ್ನೆ ರಾತ್ರಿಯಿಂದ ಇದರಲ್ಲೇ ಇದ್ದೀನಿ. ಪೊಲೀಸ್ ತನಿಖೆಯಲ್ಲಿ ನಾನು ಇಂಟರ್ಫಿಯರ್ ಆಗಕ್ ಹೋಗಿಲ್ಲ. ಈಗ ಕ್ರಿಮೇಷನ್ ಮುಗಿದಿದೆ. ಅದಾದ್ಮೇಲೆ ಏನಂತ ತಿಳ್ಕೊಂತ. ಯಾಕಂದ್ರೆ ನಾನು ತನಿಖೆಯಲ್ಲಿ ಯಾಕೆ ಇಂಟರ್ಫಿಯರ್ ಆಗಲ್ಲ ಅಂತಂದ್ರೆ, ಸತ್ಯಾಂಶಗಳು ಹೊರಗೆ ಬರ್ಬೇಕಂದ್ರೆ ಅದ್ರಲ್ಲಿ ಯಾರು ಇಂಟರ್ಫಿಯರ್ ಆಗಬಾರ್ದು. ಅಂದ್ರೆ ನೀವು ತನಿಖೆಗೆ ನೀವು ಸಂಪೂರ್ಣವಾಗಿ ಪ್ರೋತ್ಸಾಹವನ್ನು ಕೊಡ್ತೀರಿ? ಹೋಗಿರೋದು ನನ್ನ ಹುಡುಗ, ನಾನ್ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ನೋವಿರೋದು ನನಗೆ. ಇವತ್ತು ಅವರು ನನ್ನ ಹುಡುಗ ಸತ್ತಿದ್ದಾನೆ ಅಂತ ಖುಷಿಯಲ್ಲಿ ಅವರಿದ್ದಾರೆ, ದುಃಖದಲ್ಲಿ ನಾವಿದೀವಿ. ದೇವರ ನಾವು ನೋಡಿಸ್ತಾನೆ. ಮತ್ತೆ ಆ ವಿಡಿಯೋದಲ್ಲಿರುವಂತಹ ಇಬ್ರು ಖಾಸಗಿ ಗನ್ಮನ್ಗಳು ನಿಮ್ಮದೇ ಅಂತೇಳಿ ಹೇಳ್ತಿದ್ದೀನಲ್ಲ ಗುರು. ಅವನು ಸುಳ್ಳ, ಅವನ್ ಮಾತು ಕಟ್ಕೊಂಡು ನೀವು ಜಡ್ಜ್ಮೆಂಟ್ಗೆ ಯಾಕೆ ಬರ್ತೀರಿ? ಇನ್ವೆಸ್ಟಿಗೇಷನ್ ಆಗ್ಲಿ, ಎಲ್ಲ ಗೊತ್ತಾಗುತ್ತೆ. ಅಲ್ಲ, ಜಡ್ಜ್ಮೆಂಟ್ ಎಲ್ಲ ಅವರು ಆರೋಪ ಮಾಡಿದ್ರು, ಅದಕ್ಕೆ ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ತಗೋತಾ ಇದೀವಿ. ಓಕೆ ಸರ್. ಇದು ಮತ್ತೆ ಯಾಕೆ ಈ ತರ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ? ಅವನ ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಡೆ ಬಂದವನು, ಸುಳ್ಳು ಹೇಳ್ತಾನೆ ಇರ್ತಾನೆ. ಅವನು ಯಾವತ್ತೂ ಬದಲಾವಣೆ ಆಗಲ್ಲ. ಮತ್ತೆ ನೀವು ನಿನ್ನೆ ಸಂಜೆ ಹೋಗಿದ್ದು ಯಾವ ಕಾರಣಕ್ಕೋಸ್ಕರ? ಅಲ್ಲಿ ಸಂಜೆ 6:30 ಸುಮಾರಿಗೆ ಬ್ರೀಫಿಂಗ್ ಕೊಟ್ಟಿದ್ದೀನಲ್ಲ ಮೀಡಿಯಾಗೆ. ಅಲ್ಲ, ನಿನ್ನೆ ಸಂಜೆ ಹೋದ್ರಲ್ಲ ಸರ್, ಆಗ ಏನಾಯ್ತು ಅಂತ ಅಲ್ಲಿ ಬ್ರೀಫಿಂಗ್ ಕೊಟ್ಟಿದ್ದೀನಿ ನೋಡಿ. ಇದು ಸ್ಥಳೀಯ ಕಾಂಗ್ರೆಸ್ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರ ಮಾತು. ನನಗೆ ಸರ್ಕಾರಿ ಗನ್ಮನ್ಗಳನ್ನ ಹೊರತುಪಡಿಸಿದ್ರೆ ನನಗೆ ಯಾರು ಕೂಡ ಖಾಸಗಿ ಗನ್ಮನ್ಗಳು ಇರಲಿಲ್ಲ. ಇದೆಲ್ಲ
ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತೇಳಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ತನಿಖೆಗೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನ ನಾನು ಕೂಡ ಕೊಡ್ತೀನಿ ಅಂತ ಹೇಳಿ ಈಗ ಖುದ್ದು ಕಾಂಗ್ರೆಸ್ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರು ಮಾತಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದರಾಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇನ್ನ ಬಳ್ಳಾರಿ ರಾಜಕೀಯದಲ್ಲಿ ಯಾವ ರೀತಿ ರಣರಂಗ ಸೃಷ್ಟಿಯಾಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ನಾರಾ ಭರತ್ ರೆಡ್ಡಿ ಮಾತುಗಳು, ಮತ್ತೊಂದ್ ಕಡೆ ಅದಕ್ಕೆ ಜನಾರ್ದನ್ ರೆಡ್ಡಿ ಕೌಂಟರ್ಗಳು. ಈ ಮಧ್ಯೆ ಕಾರ್ಯಕರ್ತರಲ್ಲಿ ಒಂದ್ ರೀತಿ ರೋಷಾವೇಶ, ಗೊಂದಲ ಎಲ್ಲವೂ ಕೂಡ ನಿನ್ನೆಯಿಂದ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯಲ್ಲಿ ಈ ರೀತಿಯ ರಣರಣ ರಾಜಕೀಯ. ಫೈರ್ ಮಾಡಿದ್ದೇ ಭರತ್ ರೆಡ್ಡಿ ಗನ್ಮ್ಯಾನ್. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಖಾಸಗಿ ಗನ್ಮ್ಯಾನ್ಗಳೇ ಇಲ್ಲ. ರೆಡ್ಡಿ ಆರೋಪಕ್ಕೆ ಶಾಸಕ ಭರತ್ ರೆಡ್ಡಿ ತಿರುಗೇಟು. ನನ್ನ ಬಳಿ ಇರೋದು ಇಬ್ಬರು ಸರ್ಕಾರಿ ಗನ್ಮ್ಯಾನ್ಗಳು. ಜನಾರ್ದನ್ ರೆಡ್ಡಿ ಹೇಳೋದೆಲ್ಲವೂ ಬರೀ ಸುಳ್ಳು ಅಂತ ಭರತ್ ರೆಡ್ಡಿ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ತನಿಖೆ ನಂತರ ಎಲ್ಲವೂ ಕೂಡ ಹೊರಬರುತ್ತೆ ಅಂತ ಭರತ್ ರೆಡ್ಡಿ ಹೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆಗಿ ನಾನು ಕಾರಲ್ಲಿ ಲ್ಯಾಂಡ್ ಆಗೋ ಟೈಮ್ನಲ್ಲಿ ಮನೆ ಹತ್ರ ಇನ್ನ ಜಸ್ಟ್ ಬಂದು ಕಾರ್ ಸ್ಟಾಪ್ ಮಾಡಿದ್ದೀನಿ, ಕಾರ್ ಇಳಿದಿದ್ದೇನೆ, ಕೂಗ್ತಾ ಇದ್ರು ಜನಾರ್ದನ್ ರೆಡ್ಡಿ ಬಂದ ಅಂತ ಹೇಳಿ. ನಮ್ಮವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಜನಾರ್ದನ್ ರೆಡ್ಡಿ ಅಂತಂದ್ರೆ ನಮ್ಮವರೇ ಅಂದ್ರೆ ಸಾರ್ ಬಂದ್ರು ಅಂತ ಹೇಳಿ ಅಂತ ಇದ್ದಾರೆ ಅಂತ ಹೇಳಿ. ಅಷ್ಟೊಂದ್ರೊಳಗಡೆ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಅದೇ ಆ ಫೈರಿಂಗ್ ಸಂಬಂಧಪಟ್ಟ ಬುಲೆಟ್ ಇನ್ನ 2-3 ಬುಲೆಟ್ ನಮ್ಮವ್ರಿಗೆ ಸಿಕ್ಕಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೇ ಬುಲೆಟ್ ಇದು ನನ್ನ ಕೈಗೆ ಸಿಕ್ಕಿರುವಂತದ್ದು. ಈ ಬುಲೆಟ್ ನನ್ನ ಕೈಗೆ ಸಿಕ್ಕಿರುವಂತದ್ದು. ನೋಡಿಮ್ಮ, ಈ ಕೈಲಾಗದಿರುವಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನನಗೆ ಸಿದ್ದರಾಮಯ್ಯ ಮೇಲೆ ಬಹಳ ನಂಬಿಕೆ ಇದೆ. ರಾಜಕೀಯವಾಗಿ ಅವರು ನಮ್ಮ ಮೇಲೆ ಹೋರಾಟ ಮಾಡಿ ನಾರಾ ಭರತ್ ರೆಡ್ಡಿ, ಸುಬ್ರಹ್ಮಣ್ಯ ರೆಡ್ಡಿ ಅಂತ ಹೇಡಿಗಳು, ಈ ಕ್ರಿಮಿನಲ್ಸ್ ಬಳ್ಳಾರಿಯಲ್ಲಿ 25 ವರ್ಷಗಳ ಹಿಂದೆ ಈ ಕ್ರಿಮಿನಲ್ಗಳಿಂದ ಬಳ್ಳಾರಿ ನಗರವನ್ನು ಮುಕ್ತಿ ಮಾಡಿದ್ದವರು ನಾವು. ದುರದೃಷ್ಟ ಅಂತಂದ್ರೆ ನಮ್ಮಲ್ಲಿ ಆಗಿರುವಂತಹ ಕೆಲವೊಂದು ವ್ಯತ್ಯಾಸಗಳಿಂದ ಇವತ್ತು ಈ ಕ್ರಿಮಿನಲ್ಸ್ ಎಂಎಲ್ಎಗಳಾಗಿ ಗೆದ್ದು ಇವತ್ತು ಮನೆಗೆ ಬಂದು ದಾಳಿ ಮಾಡ್ತಾರೆ ಅಂತಂದ್ರೆ ಇವತ್ತು ಈ ಕಾಂಗ್ರೆಸ್ ನೇತೃತ್ವದ ಈ ಸರ್ಕಾರದಲ್ಲಿ ಇವತ್ತು ಏನಾದ್ರೂ ಆಡಳಿತ ಅನ್ನುವಂಥದ್ದು ಎಷ್ಟು ವೈಫಲ್ಯ ಆಗಿದೆ. ಇವತ್ತು ನನ್ನಂತ ಅವರ ಜೀವಕ್ಕೆ ಇವತ್ತು ಗ್ಯಾರಂಟಿ ಇಲ್ಲ ಅಂತಂದ್ರೆ ಮಾಜಿ ಸಚಿವನಾಗಿ ಒಬ್ಬ ಪ್ರೆಸಿಡೆಂಟ್ ಶಾಸಕನಾಗಿದ್ದು ನನ್ನ ಮನೆಗೆ ಇವತ್ತು ಭದ್ರತೆ ಇಲ್ಲ, ನನಗೆ ಭದ್ರತೆ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರು ಇವತ್ತು ನೋಡಿ ಬಳ್ಳಾರಿಯಲ್ಲಿ SP ಶೋಭಾ ರಾಣಿ ಅವರು ಈ ಬಳ್ಳಾರಿನ ನಾನು ತಡ್ಕೊಳಕ್ ಆಗಲ್ಲ. ದಿನ ಬೆಳಿಗ್ಗೆ ಎಲ್ಲ ವಾರ್ಡ್ಗಳಲ್ಲಿ ಮಟ್ಕ, ಜೂಜಾಟ, ಗಾಂಜಾ, ಕ್ರಿಮಿನಲ್ಸ್. ಭರತ್ ರೆಡ್ಡಿ, ಇದು ಎಷ್ಟು ದುಃಖ ತರಿಸ್ತಾ ಇದೆ ಈ ವಿಚಾರ ನಿಮಗೆ? ನೋಡಿ, ಇದು ಕ್ರೂರ ರಾಜಕಾರಣಕ್ಕೆ ಬಳ್ಳಾರಿಯಲ್ಲಿ ಅವರು ತೋರಿಸಿದಂತ ನಿದರ್ಶನ. ರಾಕ್ಷಸ ಗುಣಗಳು ಅವರಲ್ಲಿ ಇದೆ ಅಂತೇಳಿ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಜನ ನಂಬ್ತಿರ್ಲಿಲ್ಲ. ಇವತ್ತು ಅದು ಸಾಬೀತಾಗಿದೆ.